ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಪಾರ್ಸಲ್ ತರಿಸಿದ್ದೀನಿ. ಸೊ ಈ ಒಂದು ಪಾರ್ಸಲ್ ಬಂದ್ಬಿಟ್ಟು 4 ಸೆಟ್ ಇರುವಂತಹ ಒಂದು ಪಾರ್ಸಲ್ ಆಗಿದೆ. ಸೊ ಈ ಒಂದು ಆರ್ಡರ್ ಮಾಡಿರೋ ಆ್ಯಪ್ ಬಂದ್ಬಿಟ್ಟು ಮೀಶೋದಲ್ಲಿ, ಯಾಕಂದರೆ ಆಲ್ಮೋಸ್ಟ್ ನಾನು ಮೀಶೋದಲ್ಲೇ ಆರ್ಡರ್ ಮಾಡ್ತಾ ಇರೋದ್ರಿಂದ ಯಾವಾಗಲೂ ರೆಗ್ಯುಲರ್ ಆಗಿ ನನಗೆ ಏನೇನು ಬೇಕೋ ಎಲ್ಲ ಪ್ರಾಡಕ್ಟನ್ನು ನೋಡಿ ಅದರ ರಿವ್ಯೂ ಎಲ್ಲ ನೋಡಿ ನಾನು ಆರ್ಡರ್ ಮಾಡಿ ತೊಗೊತೀನಿ. ಸೊ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಪ್ರಾಡಕ್ಟ್ ಹೇಗಿದೆ ಅನ್ನೋದನ್ನು ಕೂಡ ನಾವೀಗ ನೋಡೋಣ. ಅದಕ್ಕೂ ಮೊದಲು ಇದರ ಒಂದು ಅನ್ಬಾಕ್ಸಿಂಗ್ ಇವಾಗ ಮಾಡೋಣ ಬನ್ನಿ. ಹೋಪ್ ಈ ಒಂದು ಪ್ರಾಡಕ್ಟ್ ಎಲ್ರಿಗೂ ಬೇಕಾಗಿರೋಂತಹ ಪ್ರಾಡಕ್ಟ್ ಆಗಿದೆ. ಇದು ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಕೂಡ ಅಂದ್ಕೊತೀನಿ, ಯಾಕಂದರೆ ಮನೆ ಇದ್ಮೇಲೆ ಇದು ಬೇಕಾಗೇ ಆಗುತ್ತೆ. ಅಷ್ಟು ಒಂದು ಯೂಸ್ಫುಲ್ ಆಗಿರುವಂತಹ ಪ್ರಾಡಕ್ಟ್ ಆಗಿದೆ. ಆದರೆ ಅದರ ಕ್ವಾಲಿಟಿ ನಾನು ರಿವ್ಯೂನ ಚೆಕ್ ಮಾಡಿದಾಗ 4 ಪಾಯಿಂಟ್ ಇತ್ತು. ಸೊ ಹಾಗಾಗಿ ನಾನು ಆರ್ಡರ್ ಮಾಡಿ ತರಿಸಿದೆ. ಸೊ ಇವಾಗ ನಾನು ಡೈರೆಕ್ಟಾಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಹಾಗಿದ್ರೆ ಓಪನ್ ಮಾಡೋಣ ಅಲ್ಲ. ಠಾಣ್ ಎಸ್, ನೋಡಿ ಇದು ಬಂದ್ಬಿಟ್ಟು ಒಂದು ಐರನ್ ಪ್ರಾಡಕ್ಟ್ ಆಗಿದೆ. ಒಂದು 2 3 ಆ್ಯಂಡ್ 4. ಸ್ಟ್ಯಾಂಡ್ ತುಂಬ ಚೆನ್ನಾಗಿದೆ. ಮೀಡಿಯಮ್ ಸೈಜಲ್ಲಿರೋಂತಹ ಒಂದು ಸ್ಟ್ಯಾಂಡ್ ಆಗಿದೆ. ಸೊ ಮೀಡಿಯಮ್ ಸೈಜಲ್ಲಿರುವಂತಹ ಒಂದು ಸ್ಟ್ಯಾಂಡ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಐರನ್ ಪ್ರಾಡಕ್ಟ್. ಇದು ನಾನು ಆಲ್ರೆಡಿ ಹೇಳಿದೆ, ಅಂದರೆ ಕಬ್ಬಿಣದ್ದು. ತುಂಬ ಚೆನ್ನಾಗಿದೆ. ನೋಡಿ ಆ ಒಂದು ಸ್ಟ್ಯಾಂಡ್ ಹೇಗೆ ಕೊಟ್ಟಿದ್ದಾರೆ ಅಂತಂದರೆ ಈ ಥರ ರೌಂಡ್ ಶೇಪಲ್ಲಿದೆ. ಸೊ ಈ ಥರ ಇದ್ದಾಗ ಯಾವುದೇ ರೀತಿಯ ಒಂದು ಈ ಥರ ಐಟಮ್, ಅಂದರೆ ಒಂದು ಪಾಟ್ನ ಇಟ್ಟಾಗ ಹೀಗೆ ಅಲ್ಲಾಡೋದಾಗಲಿ ಗ್ರಿಪ್ ತಪ್ಪೋದಾಗಲಿ ಆ ಥರ ಏನೂ ಆಗೋಲ್ಲ. ಅಷ್ಟು ನೀಟಾಗಿ ನೋಡಿ ಕುತ್ಕೊಳುತ್ತೆ. ಪ್ರಾಡಕ್ಟ್ ತುಂಬ ಚೆನ್ನಾಗಿ ಕೂಡ ಇದೆ. ಸೊ ಈ ಒಂದು ಪ್ರಾಡಕ್ಟ್ನ ತೊಗೊಳೋದ್ರಿಂದ ನಿಜವಾಗ್ಲೂ ನಿಮಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತ ಹೇಳ್ತೀನಿ. ಇದು ಒಂದು ಕಾಂಬೋ ಆಫರಲ್ಲಿರುವಂತಹ ಪ್ರಾಡಕ್ಟ್ ಆಗಿದೆ. ಬೇರೆ ವೆಬ್ಸೈಟಲ್ಲಿ ಹೋದರೆ ಈ ಒಂದು ಪ್ರಾಡಕ್ಟ್ನ ಪ್ರೈಸ್ ಏನಿದೆಯೋ ತುಂಬ ಜಾಸ್ತಿ ಇದೆ. ಆದರೆ ನಾನು ಮೀಶೋದಲ್ಲಿ ತರಿಸಿರೋದ್ರಿಂದ ಈ ಒಂದು ಪ್ರಾಡಕ್ಟ್ ಏನಿದೆಯೋ ಪ್ರೈಸು ನಿಜವಾಗ್ಲೂ ತುಂಬ ಒಂದು ಕಮ್ಮಿ ಬೆಲೆಯಲ್ಲಿ ಸಿಕ್ಕಿದೆ. ಇದು ಬಂದ್ಬಿಟ್ಟು ಐರನ್ ಆಗಿರೋದ್ರಿಂದ ಬೇಗ ಕಟ್ ಆಗೋದಾಗಲಿ ಅಥವಾ ಡ್ಯಾಮೇಜ್ ಆಗೋದಾಗಲಿ ಆ ಥರ ಆಗೋದಿಲ್ಲ. ಮತ್ತು ಸ್ಟ್ಯಾಂಡ್ ಎಲ್ಲ ಗ್ರಿಪ್ಪಲ್ಲಿದೆ, ಸ್ಟೇಬಲ್ ಆಗಿದೆ. ಸೊ ಹಾಗಾಗಿ ನೀವು ಈ ಒಂದು ಸ್ಟ್ಯಾಂಡ್ ಮೇಲೆ ಏನು ಪಾಟ್ನ, ಅಂದರೆ ಹೂವಿನ ಗಿಡ ಇಡೋದ್ರಿಂದ ಅದು ಕೆಳಗಡೆ ನೆಲ ಹಾಳಾಗೋದಾಗಲಿ, ಅಂದರೆ ಫ್ಲೋರ್ ಮೇಲೆ ಲೀಕೇಜ್ ಆಗಲ್ಲ ಅಲ್ವಾ, ಅದು ಡ್ಯಾಮೇಜ್ ಆಗೋದಾಗಲಿ ಆ ಥರದ್ದೆಲ್ಲ ಪ್ರಾಬ್ಲಮ್ಗಳು ಆಗೋದೇ ಇಲ್ಲ. ಸೊ ಈ ಒಂದು ಪ್ರಾಡಕ್ಟ್ ಹಾನೆಸ್ಟಾಗಿ ಹೇಳಬೇಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲೂ 4 ಸ್ಟ್ಯಾಂಡ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆ 3 ಸ್ಟ್ಯಾಂಡ್ ಸಿಗುತ್ತೆ. ಕೆಲವೊಂದು ಕಡೆ ಏನು ಅಂದರೆ 3 ಸ್ಟ್ಯಾಂಡ್ ಕೊಡ್ತಾರೆ, ಕೆಲವೊಂದು ಕಡೆ ಒಂದೇ ಸ್ಟ್ಯಾಂಡ್ ಕೊಡ್ತಾರೆ. ಅಂದರೆ ಇವಾಗ ನಾನು ಏನು ತರಿಸಿದ್ದೀನೋ ಅದೇ ಪ್ರೈಸಲ್ಲಿ ನಾವು ಸರ್ಚ್ ಮಾಡಿದರೆ ಒಂದೇ ಸ್ಟ್ಯಾಂಡಿಗೆ ನಾನು ತರಿಸಿರೋಂತಹ 4ರಿಂದ ಏನು ಕೊಟ್ಟಿದ್ದೀನೋ ಅದು ಒಂದೇ ಸ್ಟ್ಯಾಂಡಿಗೆ ತೊಗೊತಾ ಇದ್ದಾರೆ ಬೇರೆ ವೆಬ್ಸೈಟಲ್ಲಿ. ಕುಡಿಯೋ ನೀರು ಕೂಡ ಇಡಬಹುದು, ಆ ಥರ ಇಡ್ತಾರೆ ಅಲ್ವಾ? ಇಡ್ಬೋದು. ಆದರೆ ಇದು ಒಂದು ಮೀಡಿಯಂ ಸೈಜು. ಅಲ್ಲ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕುಡಿಲಿಕ್ಕೆ ಚಿಕ್ಕದಾಗಿ ಮೊಡಕೆ ತರದ್ದೆಲ್ಲ ಯೂಸ್ ಮಾಡ್ತಾರಲ್ಲ. ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಮಡಕೆಯಲ್ಲಿ ನೀರು ಕುಡಿತಾರೆ ತಣ್ಣಗಿರ್ಲಿ ಅಂತೇಳಿ. ಅವರು ಕೂಡ ಈ ತರದ ಸ್ಟ್ಯಾಂಡ್ ತಗೊಂಡ್ರೆ ಇಡ್ಬೋದು. ಅಂದ್ರೆ ಸೆಲ್ಫ್ ಮೇಲೆ ಇಟ್ಟು ಈ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಮಡಕೆ ನೀರು ಕುಡಿಯುವಂತಹ ಹ್ಯಾಬಿಟ್ ಇರುತ್ತಲ್ಲ, ಅವರು ಕೂಡ ಇಟ್ಕೊಂಡು ಅಂದ್ರೆ ಇಟ್ಕೊಬಹುದು. ಇಂಡೋರ್ ಪಾರ್ಟ್ ಔಟ್ಡೋರ್ ಪಾರ್ಟ್ ಕೂಡ ಯೂಸ್ ಆಗುತ್ತೆ. ಮತ್ತೆ ಮನೆ ಒಳಗಡೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಮೃತ ಬಳ್ಳಿ ಆಗಿರ್ಬೋದು, ಮನಿ ಪ್ಲಾಂಟ್ ಆಗಲಿ ಇಡ್ತಾರೆ. ಸೊ ಅವರಿಗಂತೂ ಈ ಒಂದು ಸ್ಟ್ಯಾಂಡ್ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ ನಾವು ಇದು ಏನಕ್ಕೆ ತರಿಸಿದ್ವಿ ಅಂದರೆ ಪಾಟ್ ಇಡ್ಲಿಕ್ಕೆ ಅಂತ ತರಿಸಿದ್ವಿ. ಯಾಕೆ ಅಂತಂದರೆ ಕೆಳಗಡೆ ಮಣ್ಣು ಬೀಳೋದಾಗಲಿ ಅಥವಾ ಏನು ಅಂತಂದರೆ ಫ್ಲೋರ್ ಹಾಳಾಗೋದಾಗಲಿ ಆ ಥರ ಆಗೋದಿಲ್ಲ. ಮತ್ತು ಪ್ಲಾಸ್ಟಿಕ್ ಪ್ಲೇಟ್ನ ತರಿಸಿ ಇಟ್ಟು ಪಾಟ್ ಇಟ್ಟರೆ ಅದು ಏನಾಗುತ್ತೆ, ಬಿಸಿಲಿಗೆ ಅದು ಬ್ರೇಕ್ ಆಗಿಬಿಡುತ್ತೆ, ಅಂದರೆ ಮುರಿದೋಗ್ಬಿಡುತ್ತೆ ಲೆಡ್ಡಾಗಿ ಆ ಒಂದು ಪ್ಲಾಸ್ಟಿಕ್ ಪ್ಲೇಟು. ಸೊ ಈ ಥರದ ಸ್ಟ್ಯಾಂಡ್ ಇಟ್ಬಿಟ್ರೆ ಕಬ್ಬಿಣ ಆಗಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಮತ್ತು ಪೇಂಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ತುಕ್ಕು ಬರೋದಿಲ್ಲ. ಪೇಂಟಿಂಗ್ ಒಂದು ಬ್ಲ್ಯಾಕ್ ಕಲರಲ್ಲಿ ಪೇಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ತುಕ್ಕು ಬರೋದಿಲ್ಲ. ಮತ್ತು ಗಟ್ಟಿಯಾಗಿದೆ, ಅಂದರೆ ಲಡ್ಡಿಲ್ಲ, ಗಟ್ಟಿಯಾಗಿದೆ. ಆರಾಮಾಗಿ ಈ ಒಂದು ಪ್ರಾಡಕ್ಟ್ನ ನೀವೇನಾದರೂ ತೊಗೊಂಡ್ರೆ ಗಿಡದ ಒಂದು ಏನು ಲವರ್ ಇದ್ದರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಸೊ ನಮ್ಮ ಮನೆಯಲ್ಲಿ ನಮ್ಮ ತಂಗಿ
ಜಾಸ್ತಿ ಗಿಡಗಳನ್ನು ಲೈಕ್ ಮಾಡೋದ್ರಿಂದ ಅವಳು ಹೇಳಿದ್ಲು ಅಂತಲೇ ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿರೋದು. ಸೊ ಈ ಒಂದು ಪ್ರಾಡಕ್ಟ್ನ ಗಿಡದಲ್ಲಿ ಇಟ್ಟು ಆನಂತರ ನಾನು ಮತ್ತೆ ಕೂಡ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಇದರ ಹೈಟ್ ಬಂದ್ಬಿಟ್ಟು ಮೀಡಿಯಮ್ ಹೈಟ್ ಇದೆ, ಅಂದರೆ ನೆಲದಿಂದ ಒಂದು ಸ್ವಲ್ಪ ಮೇಲೆ ಇದೆ ಅಷ್ಟೇ ಹೈಟ್. ಇದು ಜಾಸ್ತಿ ಹೈಟ್ ಇಲ್ಲ ನೋಡಿ, ಜಾಸ್ತಿ ಹೈಟ್ ಇಲ್ಲ, ಇಷ್ಟೇ ಇದೆ ಹೈಟು, ಓಕೆನಾ. ಬಟ್ ಏನು ಅಂದರೆ ನೆಲದ ಮೇಲೆ ಫ್ಲೋರ್ ಹಾಳಾಗದಂತೆ ನೆಲದ ಮೇಲೆ ಇಡೋ ಬದಲು ಜಸ್ಟ್ ಒಂದು ಅರ್ಧ ಇಂಚೋ 1 ಇಂಚೋ ಏನೋ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಮನೆ ಹತ್ರನೇ ಇಟ್ಕೊಳೋದ್ರಿಂದ ಬಾಲ್ಕನಿ ಇಟ್ಕೊಂಡು ಕಸ ಗುಡಿಸ್ಲಿಕ್ಕೆ ಅಥವಾ ಮಳೆ ನೀರು ಬಿದ್ದಾಗ ಪಾಟ್ ಹತ್ರ ಗಲೀಜಾಗದಾಗ್ಲಿ ಕೆಲವು ಟೈಮ್ ಏನಾಗುತ್ತೆ ಅಂತಂದ್ರೆ ಪಾಟ್ ಕೆಳಗಡೆ ಇಟ್ಟಿರ್ತೀವಿ, ಕೆಳಗಡೆ ಮಣ್ಣು ಸೇರ್ಕೊಂಡಿರುತ್ತೆ, ನೀರು ಸೇರ್ಕೊಂಡಿರುತ್ತೆ, ಅಲ್ಲಿ ಇಲ್ಲದೆ ಇರೋದು ಇನ್ನೊಂದು ಪ್ರಾಬ್ಲಮ್, ಸೊಳ್ಳೆ ಆಗಿರ್ಬೋದು, ಚಿಕ್ಕ ಹುಳ ಆಗಿರ್ಬೋದು, ಆ ಥರದ ಪ್ರಾಬ್ಲಮ್ ಆಗಿಬಿಡತ್ತೆ. ಸೊ ಈ ಸ್ಟ್ಯಾಂಡ್ ತಂದು ಈ ಥರ ಇಟ್ಬಿಟ್ರೆ ಗಿಡನ ಅದ್ರ ಪಾಡಿಗೆ ಇಲ್ಲೆಲ್ಲ ಸ್ಪೇಸ್ ಇರುತ್ತೆ. ಮಳೆಗಾಲದಲ್ಲಿ ಮಳೆ ಬಂದ್ರೂ ನೀರು ಪಾಸ್ ಆಗುತ್ತೆ, ಹಾಗೆಯೇ ನಾವು ಗಿಡಕ್ಕೆ ನೀರು ಹಾಕಿದ್ರು ಕೆಳಗಡೆ ಬಿದ್ದರೂ ನೀರು ಪಾಸ್ ಆಗುತ್ತೆ, ಹಾಗೆ ಮಣ್ಣು ಉದುರೋದಿಲ್ಲ. ಹಾಗೆ ಏನು ಅಂತಂದರೆ ಪಾಟ್ ಇಟ್ಟಿರೋ ಜಾಗ ಮಾರ್ಕ್ ಆಗೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಈ ಒಂದು ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕಬ್ಬಿಣದ ಪ್ರಾಡಕ್ಟ್ ಆಗಿದೆ. ಇದಕ್ಕೆ 4 ಟೋಟಲ್ 4 ಸ್ಟ್ಯಾಂಡ್ ಸಿಗ್ತಾ ಇದೆ. ಹಾಗೆ 4 ಏನಿದೆ ಅಂತಂದರೆ ಇದಕ್ಕೆ ಏನಂತಾರಪ್ಪ ಹ್ಯಾಂಡ್ಲು ಅದು ಕೂಡ ಇದೆ, ತುಂಬ ಗ್ರಿಪ್ಪಲ್ಲಿದೆ. ಹೀಗಿಟ್ಟರೆ ತುಂಬ ಗ್ರಿಪ್ಪಲ್ಲಿದೆ. ಇದು ಸುಮಾರು ಒಂದು 5-6 kgಗಿಂತ ಜಾಸ್ತಿ ಇರುವಂತಹ ವೆಯ್ಟ್ನ ಇದ್ರ ಮೇಲೆ ಇಡ್ಬೋದು ನಾವು. ಸೊ ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು. ಈ ಒಂದು ಪ್ರಾಡಕ್ಟ್ ಬೇಕು ಅಂತಂದರೆ ನೀವು ಮೀಶೋದಲ್ಲಿ ಆರ್ಡರ್ ಮಾಡಿ ತೊಗೊಬೋದು. ನಾನು ಯಾವಾಗಲೂ ಹೇಳ್ತೀನಿ ಸೇಮ್ ಏನು ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಳ್ಳಿ, ರೀಪ್ಲೇಸ್ಮೆಂಟ್, ರೀಫಂಡ್, ಹಾಗೆಯೇ ಎಕ್ಸ್ಚೇಂಜ್ ಆಫರ್ ಕೂಡ ಇರುತ್ತೆ. ಸೊ ನೀವು ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಸೊ ಮತ್ತೊಮ್ಮೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಪ್ರಾಡಕ್ಟ್ ತುಂಬ 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 ಚೆನ್ನಾಗಿದೆ. ನೀವೇನಾದರೂ ಗಿಡಗಳ ಪರಿಸರ ಪ್ರೇಮಿಯಾಗಿ ಗಿಡಗಳ ಲವ್ವರ್ ಆಗಿದ್ದರೆ ಸ್ಟ್ಯಾಂಡ್ನ ತೊಗೊಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ವಚ್ಛತೆ ಕಾಪಾಡಿ, ಹಾಗೆ ಗಿಡಗಳನ್ನು ಕೂಡ ಬೆಳೆಸಿ ಉಳಿಸಿ ಅಂತ ಹೇಳ್ತೀನಿ. ಆಗಿದ್ರೆ ಸ್ಟ್ಯಾಂಡ್ನ ತೊಗೊಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ವಚ್ಛತೆ ಕಾಪಾಡಿ, ಹಾಗೆ ಗಿಡಗಳನ್ನು ಕೂಡ ಬೆಳೆಸಿ ಉಳಿಸಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.